ಕೇಂದ್ರ PCPNDT ತಂಡದವರು ಈಗ ನಿನ್ನೆ ಬಾದಾಮಿ ಮತ್ತು ಮುಧೋಳ ತಾಲೂಕಿಗೆ ಭೇಟಿ ನೀಡಿದ್ದು, ಅದ್ರ ಬಗ್ಗೆ ನಮಗೆ ಯಾವುದೂ ಪ್ರಯರ್ ಇಂಟಿಮೇಷನ್ ಇರುವುದಿಲ್ಲ. ಅವರು ಒಂದು ತಮ್ಮ ಖಚಿತ ಮಾಹಿತಿಯ ಒಂದು ಮೇರೆಗೆ ತಾವೇ ನಿರ್ಧಾರ ಮಾಡಿ ಟೀಮ್ನವರು ವಿಸಿಟ್ ಮಾಡಿದ್ದಾರೆ. ಮುಧೋಳ ತಾಲೂಕಿನಲ್ಲಿ ಮಲ್ಗಾಣ ಆಸ್ಪತ್ರೆಯನ್ನು ಸೀಸ್ ಮಾಡಿದ್ದಾರೆ. ಅಲ್ಲಿ ಸ್ಕ್ಯಾನಿಂಗು ಅಂದರೆ ಭ್ರೂಣಲಿಂಗ ಪತ್ತೆ ಅದರ ಒಂದು ಮಾಹಿತಿಯ ಮೇರೆಗೆ ಅಲ್ಲಿ ಅವರು ವಿಸಿಟ್ ಮಾಡಿದರು. ಅವರು ಹೋದಾಗ ಅದನ್ನು ನಾವು ಮಾಡುವುದಿಲ್ಲ ಅಂತ ಹೇಳಿ ಅದನ್ನು ಕೀಲಿ ಹಾಕಿದರು. ತದನಂತರ ಅಲ್ಲಿ ಒಬ್ಬ ರೇಡಿಯೋಲಜಿಸ್ಟ್ ಕೊಕಟ್ನೂರು ಅನ್ನುವ ವೈದ್ಯರು ಬಂದು ಮಾಡುತ್ತಾರೆ ಅಂತ ಹೇಳಿದ ಮೇಲೆ ಇವರು 11 ಗಂಟೆಗೆ ಅಲ್ಲಿ ವಿಸಿಟ್ ಮಾಡಿದರು. ಅವರು 2 ಗಂಟೆ ತನಕ ವೆಯ್ಟ್ ಮಾಡಿದರು ಕೊಕಟ್ನೂರು ವೈದ್ಯರು. ಆಮೇಲೆ 3 ತಾಸು ವೆಯ್ಟ್ ಮಾಡಿದ ಮೇಲೆ ಬಂದರು. ಬಟ್ ಅವರು ಕೊಟ್ಟ ಮಾಹಿತಿ ಏನಪ್ಪ ಅಂತ, ನಾನು ಕಳೆದ 3 ತಿಂಗಳಿನಿಂದ ನಾನು ಈ ಆಸ್ಪತ್ರೆಗೆ ಬಂದೇ ಇಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಅಂದರೆ ಅದರ ಅರ್ಥ ಅಲ್ಲಿರುವ BAMS ವೈದ್ಯರೇ ಸ್ಕ್ಯಾನಿಂಗ್ ಮಾಡುತ್ತಿರುವುದು ಇವರಿಗೆ ಖಚಿತವಾಗಿದ್ದು, ಅದನ್ನು ಈಗ ಸ್ಕ್ಯಾನಿಂಗ್ ಮಷಿನ್ ಆಮೇಲೆ ಆ ರೂಮನ್ನು ಅವರು ಸೀಸ್ ಮಾಡಿ ಇವತ್ತು ಇದಕ್ಕೆ ಕೋರ್ಟಿನಲ್ಲಿ FIR ಇದನ್ನು ದಾಖಲೆ PCPNDT ಕಾಯ್ದೆ ಅಡಿಯಲ್ಲಿ ಕೇಸ್ ಬುಕ್ ಮಾಡಲಾಗುತ್ತೆ. ನಂತರ ಬಾದಾಮಿಗೆ ಸರಿಸುಮಾರು 3-3:30 ಗಂಟೆಗೆ ಅಲ್ಲಿ ಮುಗಿಸಿದ ಮೇಲೆ ಇಲ್ಲಿ ರೇಣುಕಾ ಆಸ್ಪತ್ರೆ ಅಲ್ಲಿ ಭೇಟಿ ನೀಡಿದ್ದು, ಅಲ್ಲಿ ಕೂಡ ಎಲ್ಲ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಅವರು ವಿಸಿಟ್ ಮಾಡಿದ್ದಾರೆ. ಸರಿಸುಮಾರು 15 ಜನ ಟೀಮ್ ಮೆಂಬರ್ಸು ಬಂದ ತಕ್ಷಣ ಅಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲರದು ಮೊಬೈಲ್ ತೊಗೊಂಡ್ಬಿಡ್ತಾರೆ ಅವರು. ಯಾಕಂದರೆ ಆಮೇಲೆ ಅವರಿಗೆ ಕರೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ, ಸರಿಯಾಗಿ ಕೆಲಸ ಮಾಡೋಕ್ಕೆ ಆಗಂಗಿಲ್ಲ ಅಂಥೇಳಿ ಅಲ್ಲಿ ಇರುವ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕವಿತಾ ಶಿವನಾಯ್ಕರ್ ಅವರು ಬಹಳಷ್ಟು ಈ ನಮ್ಮ PCPNDT ಕಾಯ್ದೆಯನ್ನು ವೈಲೇಟ್ ಮಾಡಿದ್ದು ಕಂಡು ಬಂದಿರುತ್ತದೆ. ಹಾಗಾಗಿ ಅದು ಸ್ಕ್ಯಾನಿಂಗ್ ಮಷಿನ್ ಅಲ್ಲಿ ಕೂಡ ಅವರು ಸೀಸ್ ಮಾಡಿದ್ದಾರೆ. ಆ ರೂಮ್ ಸ್ಕ್ಯಾನಿಂಗ್ ಏನು ಮಾಡ್ತಾರೋ ಆ ರೂಮ್ ಕೂಡ ಸೀಸ್ ಮಾಡಿದ್ದಾರೆ. ಈಗ ಮುಂದಿನ ಒಂದು ಅದನ್ನು ನಾವು PCPNDT ಕಾಯ್ದೆ ಅಡಿ ಅವ್ರ ಮೇಲೆ ನಾವು ಕೇಸ್ ಬುಕ್ ಮಾಡಿ ಅದನ್ನು ಮುಂದುವರಿಸ್ತೀವಿ. ಆಮೇಲೆ ಇನ್ನು ಗರ್ಭಪಾತದ ಬಗ್ಗೆ ಈ 2 ತಿಂಗಳಲ್ಲಿ ಬಹಳಷ್ಟು ಗರ್ಭಪಾತಗಳನ್ನು ಆಸ್ಪತ್ರೆಯಲ್ಲಿ ಮಾಡಲಾಗಿದ್ದು, ಆ ಒಂದು ಅವರಿಗೆ ದಾಖಲೆಗಳು ಸಿಕ್ಕಿದ್ದಾವೆ. ಆದರೆ ಅವರು ಗರ್ಭಪಾತ ಮಾಡಲು ನಾವು ಕಲ್ಯಾಣಿ ಅಂತ ಹೇಳಿ ಆನ್ಲೈನಲ್ಲಿ ಅವರು ಅದಕ್ಕೆ ಅನುಮತಿ ತಗೋಬೇಕು, ಅದನ್ನು ಅವರು ತೆಗೆದುಕೊಂಡಿರುವುದಿಲ್ಲ. ಅದರ ಮೇಲೆ ಕೂಡ ಅವರ ಮೇಲೆ ನಾವು ಕೇಸ್ ಬುಕ್ ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಈಗ KPME ನಾವು ಏನು ಪರ್ಮಿಷನ್ ಕೊಟ್ಟಿರ್ತೀವಿ ಅದನ್ನು ಕೂಡ ವೆರಿಫೈ ಮಾಡಂತ ಹೇಳಿ ತಿಳಿಸಿದ್ದಾರೆ. ಅದನ್ನು ನಾವು ಮುಂದುವರಿಸ್ತೀವಿ. ಸೊ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಅದರ ಮಾಲೀಕರು ಡಾಕ್ಟರ್ ರಾಜೇಂದ್ರ ಮುರುಕುಬ್ಬಿ, ಆಮೇಲೆ ಡಾಕ್ಟರ್ ಕವಿತಾ ಮತ್ತು ಇನ್ನೊಬ್ಬ 3 ಮಂದಿ ವೈದ್ಯರ ಮೇಲೆ ಕ್ರಮ ಜರುಗಿಸಿರುತ್ತಾರೆ. ಸೊ ಒಟ್ಟಾರೆಯಾಗಿ ಉಳಿದ ವೈದ್ಯರಿಗೆ ಇದು ಒಂದು ಎಚ್ಚರಿಕೆಯ ಸಂದೇಶ. ಯಾವುದನ್ನು ಲಘುವಾಗಿ ಪರಿಗಣಿಸದೆ ಬಹಳ ಸೀರಿಯಸ್ ಆಗಿ PCPNDT ಕಾಯ್ದೆ ಹಾಗೂ ಗರ್ಭಪಾತ ನಿಷೇಧ ಕಾಯ್ದೆ ಎಲ್ಲವನ್ನು ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಆಗಬೇಕು ಅಂದರೆ ವೈದ್ಯರ ಸಹಕಾರ ಬೇಕು, ನಿಮ್ಮೆಲ್ಲರ ಸಹಕಾರ ಇದೆ. ಆಮೇಲೆ ಬಹಳ ಈಸಿಯಾಗಿ ತೊಗೋಬಾರ್ದು, ಒಂದು ಜೀವದ ಪ್ರಶ್ನೆ. ಹೆಣ್ಣು ಮಗುವನ್ನು ರಕ್ಷಿಸಲು ಎಲ್ಲರೂ ನಾವು ಹೋರಾಡಬೇಕು, ಬರೀ ಮಾತಿನಿಂದಲ್ಲ ನಮ್ಮ ಕೃತಿಯಿಂದ ಅಂತೂ ನಾನು ಹೇಳಲಿಕ್ಕೆ ಹೌದು, ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಲ್ಲೇ. ಮತ್ತು ಅದು ಈಗ ಮೊನ್ನೆ ಜನಸ್ಪಂದನದಲ್ಲಿ ಕೂಡ ಅವ್ರ ಮೇಲೆ ಸಾಕಷ್ಟು ಆರೋಪ ಕೇಳಿ ಬಂದಿರುತ್ತವೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಮೇಡಮ್ ಮುಂದೆ ಕೂಡ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಚ್ಚು ಇರುವುದಿಲ್ಲ ಮತ್ತು ಅಲ್ಲಿ ಬರುವಂತಹ ರೋಗಿಗಳನ್ನು ತಮ್ಮ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಟ್ಟಾರೆ ಹೆಚ್ಚಾಗಿ ನಾರ್ಮಲ್ ಹೆರಿಗೆ ಆಗಿರುವುದಿಲ್ಲ. ಅದರದ ಒಂದು ಡಾಟಾ ಕೂಡ ಜಿಲ್ಲಾಧಿಕಾರಿಗಳಿಗೆ ಜನರೇ ಸಬ್ಮಿಟ್ ಮಾಡಿದ್ದಾರೆ. ಹೆಚ್ಚು ಸಿಸೇರಿಯನ್ ಹೆರಿಗೆಗಳು ಅವರ ಖಾಸಗಿ ಆಸ್ಪತ್ರೆಯಲ್ಲಿ ಆಗಿವೆ ಅಂತ ಮೇಲ್ನೋಟಕ್ಕೆ ತಿಳಿಬಂದಿದೆ. ಈಗ KPME ಹೌದು ಸರ್, ಹೌದು ಹೌದು ಮಾಡ್ತೀವಿ.